ಯಾವ ಖಾತೆ ನೀಡಿದ್ರೂ ಸಮರ್ಥವಾಗಿ ನಿಭಾಯಿಸ್ತೇನೆ. ನನಗೆ ಯಾವುದೇ ಖಾತೆಯನ್ನ ಕೊಟ್ಟರೂ ಕೂಡ ಅದನ್ನ ನಾನು ಸಮರ್ಥವಾಗಿ ನಿಭಾಯಿಸುವೆ. ದೆಹಲಿಯಲ್ಲಿ ತುಮಕೂರು ಸಂಸದ ವಿ ಸೋಮಣ್ಣನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜವಾಬ್ದಾರಿ ಕರ್ತವ್ಯ ನಿರ್ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲರೂ ಹೇಗೆ ನಡೆದುಕೊಳ್ಳಬೇಕು ಅಂತ ಮೋದಿಯವರು ತಿಳಿಸಿದ್ದಾರೆ, ಪಾಠ ಮಾಡಿದ್ದಾರೆ. ಪಕ್ಷ ಅವಕಾಶವನ್ನ ಕೊಟ್ಟಿದೆ, ಪಕ್ಷ ಹೇಳಿದಂತೆ ನಾನು ನಡೆದುಕೊಂಡು ಹೋಗ್ತೇನೆ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಪಕ್ಷದ ನಾಯಕರಿಗೆ ನಾನು ಆಭಾರಿ ಎಂದಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಿದೆ. ನಮ್ಮ ಜೊತೆ ಮಾತಾಡ್ತಿದ್ರೆ ಸರ್, ಪ್ರಧಾನಿ ನಿವಾಸಕ್ಕೆ ಹೋಗಿದ್ರಿ, ಏನು ಹೇಳಿದ್ರು ಸರ್? ಜವಾಬ್ದಾರಿ ಯಾವ ರೀತಿ ಅನ್ನೋದನ್ನು ಒಂದು ಸೂಚನೆ ಕೊಟ್ಟರು, ಸಂದೇಶ ಕೊಟ್ಟರು. ನಿಮ್ಮ ಕರ್ತವ್ಯ ಹೆಂಗಿರಬೇಕು ಅನ್ನೋದನ್ನು ಹೇಳಿದ್ರು. ಸುಮಾರು ಎಲ್ಲರಿಗೂ ಕೂಡ ಯಾವ ರೀತಿ ನಡ್ಕೋಬೇಕು, ಏನು ಎತ್ತ, ದೇಶ ಏನು, ಎಲ್ಲರಿಗಿಂತ ದೊಡ್ಡದು ದೇಶ, ದೇಶಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು. ಸರ್, ಎಲ್ಲ ಒಂದು ಕಡೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗ ಸೋಮಣ್ಣ ಅವರ ಅಧ್ಯಾಯ ಮುಗಿದೋಯ್ತು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ರು. ಈಗ ಮತ್ತೊಮ್ಮೆ ಪುನರ್ಜನ್ಮ ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷ ಅವಕಾಶ ಕೊಟ್ಟಿದೆ. ಪಕ್ಷ ಏನು ಹೇಳ್ತಾ ಅದೆಲ್ಲ ಕೇಳಿದ್ದೀನಿ. ಅದಕ್ಕೆ ಪಕ್ಷ ನನ್ನನ್ನು ಕೂಡ ಗುರುತಿಸಿ ಇವತ್ತು ನಂದು ತುಂಬ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದಾರೆ. ಫಸ್ಟ್ ಬಂದವನು ಬಂದಿಕಾನೆ, ಆಮೇಲೆ ಬೆಂಗಳೂರು ನಗರ, ಆಮೇಲೆ ಬೇರೆ. ಹಾಗಾಗಿ ಎಲ್ಲ ಖಾತೆಯಲ್ಲೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು. ಬಟ್ ಆ ಥರ ನನಗೆ ಯಾವುದು ಡಿಮ್ಯಾಂಡ್ ಅವಕಾಶ ಸಿಕ್ಕಿದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಏನಿಲ್ಲ, ಯಾವುದೋ ನಮ್ಮ ಪೂರ್ವಜರಲ್ಲಿ ಒಂದು ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ. ಇನ್ನು ರಾಜ್ಯದಿಂದ 5 ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ವಿ ಸೋಮಣ್ಣನವರು ಹೇಳಿದ್ದಾರೆ. ರಾಜ್ಯದಿಂದ 5 ಸಚಿವ ಸ್ಥಾನ ಸಿಕ್ಕಿದೆ. ತುಮಕೂರು ಸಂಸದ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಹಾಗೆಯೇ ಎಚ್.ಡಿ. ಕುಮಾರಸ್ವಾಮಿಯವರು, ಶೋಭಾ ಕರಂದ್ಲಾಜೆಯವರು ಮತ್ತು ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಂಪುಟದಲ್ಲಿ ಕರ್ನಾಟಕದ 5 ಸ್ಥಾನ ಸಿಕ್ಕಿದೆ ಅಂತ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. मिनिस्टर साहब, हमारा नेता अमित शाह जी, नड्डा जी, ऑल अदर्स, संतोष जी, हमारा का स्टेट लीडर येडियुरप्पा जी, विजयेंद्र, अशोक, बसवराज बोम्माई, सब भी मिलकर मुझे अभी मंत्री को अवकाश देखो है. वो अवकाश में चैलेंज में लेकर काम करने का चालू करते हैं. कर्नाटक की अगर बात करें, कर्नाटक में जो रिस्पॉन्स जो रिजल्ट आया इस बार, उससे अब तो सेटिस्फाइड है? पिछली बार से कम सीट्स आए हैं कर्नाटक, वो सब भी हो गया. अभी कैसा करना, कैसा पार्टी हम अपलिफ्ट करना, वो करने का मेरा क्या 40 इयर्स का मेरा ये है. वो उसको ये करेंगे, समर्पण करेंगे. लास्ट क्वेश्चन सर, कर्नाटक से कितने लोग कैबिनेट में शामिल हो रहे हैं अगर आज टोटली 5. निर्मला सीताराम जी, जोशी जी, कुमारस्वामी जी, एंड शोभा, माई सेल्फ.